ಅಧಿಕಾರಿ ಇದ್ದರೆ ನಮ್ಗೆ ಅಷ್ಟೇ ಇದ್ದಂಗೆ. ನಾಳೆ ದಿನ ನಮ್ಮ ಬಿ ಕೆ ಹರಿಪ್ರಸಾದ್ ಇದ್ದಾರೆ ಏನಲ್ಲ ಅಂದರೆ ಅವನ ಆಫೀಸರ್ ಸುಮ್ಮ ಆಗ್ತಾನೆ. ನಿಮ್ಮ ಕಡೆ ಅಧಿಕಾರ ಬಂದಿಲ್ಲ ಅಂದರೆ ನೋಡಿದ್ದೀನಿ ಹೋಗ ವಿಧಾನಸಭೆಯಲ್ಲಿ ಅವ್ರು ಅಂತಾರೆ. ಸೊ ಹಂಗಾಗಿ ಐದದವರೆಗೆ ಕನಿಷ್ಠ 22 ಸ್ಥಾನ ತಾವು ಗಟ್ಟಿಯಾಗಿ ಕೊಡಿಸ್ಬೇಕು ಸರ್. ಈಗ ಒಂದು ಕಡೆ ನಮಗೆ ಕಾಂಗ್ರೆಸ್ ಪಕ್ಷದ ವಿಚಾರದಲ್ಲಿ ತಾರತಮ್ಯ ಇಲ್ಲ, ನೀವು ಮಾಡ್ಬೇಕಂದ್ರೆ ಡಿ ಕೆ ಶಿವಕುಮಾರ್ ಮಾಡಿದಿರಿ. ಬಟ್ ಅವರೇ ಒಕ್ಕಲಿಗರು 7-8 ಮಂದಿ ಮಂತ್ರಿ ಮಾಡಬಾರ್ದು. ಸಿದ್ದರಾಮಯ್ಯ ಅವ್ರ ಸಹಜಾತಿಯರಿಗೆ ಒಬ್ಬರೇ ಮಾಡಿದ್ರು, ಹಂಗೆ ಅವ್ರ ಸಹಜಾತಿಯರಿಗೆ ಒಬ್ಬರಿಗೆ ಮಾಡಲಿ. ಪರ್ಯಾಯವಾಗಿ ಇದ್ರೆ ಪರ್ಟಿಕ್ಯುಲರ್ಲಿ ಬ್ಯಾಕ್ವರ್ಡ್ಗೆನೆ ನೀವು ಮಿನಿಸ್ಟರ್ ಆಗೋ ರೀತಿ ಮಾತಾಡೋಕೆ. ನಾವು ಮೂರ್ತಿ ಸರ್ ಬರೋ ದಿನಗಳಲ್ಲಿ ಹಿಂಗೇನ್ರ ಆದರೆ ರಾಹುಲ್ ಗಾಂಧಿ ಅವ್ರಿಗೆ ಹೋಗಿ ಭೇಟಿ ಆಗಬೇಕು ಅಂತ ವಿಚಾರದಲ್ಲಿ ಇವತ್ತು ಸಭೆ ಮಾಡಿದ್ವಿ ನಾವು. 5 ಪೂರ 30 ಜಿಲ್ಲೆಯ ಪದಾಧಿಕಾರಿಗಳು ಸೇರಿ 5 ನೆಕ್ಸ್ಟ್ ಏನು ಮಾಡೋಣ ಸಾಕಷ್ಟು ಚರ್ಚೆ ಮಾಡಿದ್ದೇವೆ. ಇದೆಲ್ಲ ಆದಮೇಲೆ ಇನ್ನೊಂದು ವಾರ ಬಿಟ್ಟು ನಿಮ್ಮ ಜೊತೆಗೆ ನಾವು ಮೂರ್ತಿ ಸರು ಒಂದು 8-10 ಜನ ಪ್ರಮುಖರು ಬಂದು ಸೇರ್ತೇವೆ. ತಾವು ದಯವಿಟ್ಟು ಈಗ ನೀವು ಕಾಂಗ್ರೆಸ್ಸಲ್ಲಿ ಒಂದು ಉನ್ನತ ಸ್ಥಾನ ಇದ್ದೀರಿ. ಕಳೆದ 25 ವರ್ಷದಿಂದ ನೀವು ಸಕ್ರಿಯ ರಾಜಕಾರಣದಾಗಿದ್ದೀರಿ. ಕಾಂಗ್ರೆಸ್ಸಿನ ಪ್ರತಿಯೊಂದು ಗೊತ್ತು. ಬಟ್ ಓಟು ನಾಳೆ ದಿನ ಬೇರೆ ಕಡೆ ಹೋಗದ ರೀತಿ ತಾವು ಕರ್ನಾಟಕದಲ್ಲಿ ಹೆಚ್ಚು ಮಂತ್ರಿ ಕೊಡ್ತೀರಿ ಮತ್ತು ಓಟನ್ನು ಬಹುಸಂಖ್ಯಾತರು ನಾವೇ ಇರೋದ್ರಿಂದ ಸಂವಿಧಾನದ ಪರವಾಗಿ ನಾವೇ ಜಾಸ್ತಿ ಅಲ್ಲಿ ಅಧಿಕಾರ